ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಶ್ರೇಯು ಹೋಗಿದ್ದಾನಲ್ಲ, ಶ್ರೇಯು ಊರಿಗೆ ಹೋದಾಗಿಂದ ನಮ್ಮಿಬ್ರದ್ದು ನೆನಪೇ ಇಲ್ಲ. ನಮ್ಮನೆಯವ್ರು ಅಂತಾರೆ, ಸ್ಕೂಲಲ್ಲಿ ಇದ್ದಾಗ ಆದ್ರೂ ಮಗ ಗುರುವಾರ ಫೋನ್ ಮಾಡ್ತಾನೆ ಅಂತಿದ್ವಿ, ಈ ಗುರುವಾರನೂ ಫೋನ್ ಮಾಡಲ್ಲೇ ನಿನ್ ಮಗ ಅಂತ. ತರುಣನ ಹತ್ರ ಕಲಿ ಇರೋ ಮಗ, ನಾವು ಡ್ಯಾಡಿ ಇರೋ ತನಕ. ಶ್ರೇಯು ಹೋಗ್ 100 ವರ್ಷ ಆಯಸ್ಸು ಏನ ರೇಣುಕಾ, ಈಗಿನ ವಿಡಿಯೋ ಮಾಡಿ ರೇಣುಕಾ ಬರ್ತಾಳೆ ಇಲ್ಲ, ಶ್ರೇಯನೋ ಬಟ್ಟೆ ಒಗ್ದಾಕ್ದೆ ಅಂದೆ. ತೋರ್ಸೆ ಮುಖನ. ರೇಣುಕಾವನ್ ಕಂಡ್ರೆ ನಮ್ಮ ಎಲ್ಲರಿಗೂ ಆಸೆ ಜಾಸ್ತಿ. ಹಂಗಾಗಿ ದಣು ನಿನ್ನೆ ಯಾಕೋ ಬಂದಿಲ್ಲ. ದಣು ಅಂದ್ರೆ ಹುಷಾರಿಲ್ಲ, ಜ್ವರ. ನೀನ್ ದಣು ಮಾಡೋದಲ್ದೆ ನಮ್ಮ ಅಮ್ಮಗೂ ದಣು ಮಾಡಿಸಿಟ್ಟೀಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಪಾಲಿಷ್ ಮಾಡೋದಕ್ಕೆ ಬಂದಿದ್ರಲ್ವ, ಅವರು ನಿನ್ನೆ ಕೆಲಸ ಮುಗಿಸಿ ಹೋಗಿದ್ದಾರೆ. ಇನ್ನೊಂದು 15 ಇಲ್ಲ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಯಾರ್ದೋ ಗೃಹ ಪ್ರವೇಶ ಇದೆಯಂತೆ, ಅವ್ರದ್ದು ಮುಗಿಸಿ ಬರ್ತೀನಿ ಅಂತ ಹೇಳಿದ್ದಾರೆ. ನೆನ್ನೆ ಅವ್ರು 2 ಗಂಟೆಗೆ ಊಟ ಮಾಡಿ ಹೋದರು. ನಾವು 3 ಗಂಟೆಯಿಂದ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ರೆ ಸಂಜೆ 6:30 7 ಗಂಟೆ ತನಕ ಮನೆನ ಕ್ಲೀನ್ ಮಾಡಿದ್ವಿ. ನಾನು ನಮ್ಮನೆಯವರು ಸೇರಿ ಕೆಲಸದವ್ರನ್ನ ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ಕರ್ಕೊಂಬರಲಿಲ್ಲ, ನಾವೇ ಇಬ್ಬರು ಸೇರಿ ಮಾಡಿದ್ವಿ. ಪಾಪ ನಮ್ಮನೆಯವ್ರು ತುಂಬ ಹೆಲ್ಪ್ ಮಾಡಿದರು, ಹಾಗಾಗಿ ನಾನು ಮಾಡಿದೆ. ನೋಡಿ, ನಾನು ನಮ್ಮನೆಯವರು ಬರೀ ಅದನ್ನು ಹಚ್ಚಿದಾಗಿಂದ ನಾನು ನಮ್ಮನೆಯವರು ಬರೀ ನೋಡೋದೇ ಆಗಿದೆ. ಅವರು ಹೇಳ್ತಾಯಿದ್ರು, ನಿಮ್ಮ ವುಡ್ ಇದೆಯಲ್ಲ ತುಂಬ ಚೆನ್ನಾಗಿದೆ, ನೀವು ಸೆಲೆಕ್ಟ್ ಮಾಡಿದ್ರೆ 10,000 ರೂಪಾಯಿ ಒಂದು ಅಡಿಗೆ ಆಗುತ್ತೇನೋ, ಅಷ್ಟು ಕೊಟ್ಟರೂ ನಿಮಗೆ ಇಷ್ಟು ಒಳ್ಳೆ ಮರ ಸಿಗೋದಿಲ್ಲ ಅಂತ ಹೇಳ್ತಾಯಿದ್ರು. ತುಂಬ ಒಳ್ಳೆ ಗ್ರೈನ್ಸ್ ಎಲ್ಲ ಇದೆ ಅಂತ ಹೇಳ್ತಾಯಿದ್ರು. ನಿಜ ಹೇಳ್ತೀನಿ, ನಮಗೆ ಮರದ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಮ್ಮ ಮನೆಯವರು ಯಾವಾಗಲೂ ಹೇಳೋರು ನಮ್ಮ ಮರ ತುಂಬ ಚೆನ್ನಾಗಿದೆ ಅಂತ. ಆದರೆ ನಮಗೆ ಹೆಣ್ಮಕ್ಳಿಗೆ ಗೊತ್ತಿರಲ್ಲ, ಹಾಗಾಗಿ ನಂಗೆ ಅಷ್ಟು ಗೊತ್ತಿರಲಿಲ್ಲ. ಅವ್ರು ಹಂಗೆ ಹೇಳಿದಾಗ ನನಗೆ ಖುಷಿ ಅನ್ನಿಸ್ತು. ಊರಿಗೆ ಹೋಗಿದ್ದಾನೆ. ನಾನು ಇವತ್ತು ವ್ಲಾಗ್ನ ಶುರು ಮಾಡಿದೆ, ಆದರೆ ನನಗೆ ನಿನ್ನೆ ತುಂಬ ಕೆಲಸ ಆಗಿರೋದಕ್ಕೆ ತುಂಬ ಹುಷಾರಿಲ್ದಂಗೆ ಆಗಿಬಿಡ್ತು. ರಾತ್ರಿ ಒಂದು ಸ್ವಲ್ಪ ಜ್ವರ ಬಂದಂಗೆಲ್ಲ ಆಯಿತು ನನಗೆ. ಇವತ್ತು ಬೆಳಗ್ಗೆ ನಮ್ಮ ಮನೆಯವರು ತಿಂಡಿಯನ್ನು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. ಆದರೆ ದೊಡ್ಡ ಮೆಣಸು ಅವತ್ತು ತಂದಿದ್ರಲ್ವ, ಇನ್ನೇ ನಾನು ಊರಿಗೆ ಕೂಡ ಹೋಗಬೇಕು. ಆದರೆ ಇದೇ ವಿಡಿಯೋದಲ್ಲೇ ಅದು ವಿಡಿಯೋ ಬರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಇದೇ ಸಪ್ರೇಟ್ ವಿಡಿಯೋ ಮಾಡಿ ಅಲ್ಲಿದೆ ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ನನ್ನ ಕೈಯಲ್ಲಿ ವಿಡಿಯೋ ಮಾಡೋದಕ್ಕೆ ಆಮೇಲೆ ಆಗಲೇ ಇಲ್ಲ. ನನಗೆ ನಡೆಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಕಾಲೆಲ್ಲ ನೋವು ಬಂದು ತುಂಬ ಹುಷಾರಿಲ್ದಂಗೆ ಆಗಿಬಿಡ್ತು. ನೆನ್ನೆ ನನಗೆ ರಾತ್ರಿ ಜ್ವರ ಎಲ್ಲ ಬಂದಂಗಾಯಿತು. ನಮ್ಮನೆಯವ್ರು ಉಪ್ಪಿಟ್ಟು ಮಾಡು ಅಂದರು, ನಾನೇ ಬೇಡ ಅಂತ ಹೇಳಿ, ಹೆಂಗಿದ್ರು ದೊಡ್ಡ ಮೆಣಸು ಇತ್ತಲ್ವ, ಹಾಗಾಗಿ ಅದ್ರದ್ದೇ ಪಲ್ಯ ಮಾಡೋಣ ಅಂತ ನಾನು ಇವತ್ತೇ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೆನ್ನೆನೇ ಕೆಲಸ ಮುಗ್ದಿತ್ತಲ್ವ, ಇವತ್ತು ಊರಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಆದರೆ ನನ್ನ ಹತ್ರ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಸುಸ್ತಾಗಿಬಿಟ್ಟಿದ್ದೆ ನಾನು. ಅದಕ್ಕೆ ಇವತ್ತು ಒಂದಿನ ಹೆಂಗಿದ್ರು ರೆಸ್ಟ್ ತೊಗೊಂಡು ನಾಳೆ ಬೆಳಗ್ಗೆ ಬೇಗ ಬಿಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ಇವತ್ತೊಂದಿನ ಮನೇಲಿ ಇರ್ತೀನಿ. ಮತ್ತು ಬೆಳಗ್ಗೆ ಸರಿಯಾಗಿ ನಾನು ತಿಂಡಿ ಮಾಡ್ಕೊಂಡಿಲ್ಲ ಅಂದರೆ ಸಂಜೆಗೆ ಬೇರೆ ಮತ್ತೆ ಏನಾದರೂ ಮಾಡಬೇಕು. ಸಂಜೆನೂ ಅಡುಗೆ ಮಾಡೋಷ್ಟು ಇವಾಗೆಲ್ಲ ಪೇಷನ್ಸೇ ಇಲ್ದಂಗೆ ಆಗಿಬಿಟ್ಟಿದೆ. ಹಾಗಾಗಿ 2 ಹೊತ್ತಿಗೂ ಆಗಷ್ಟು ರೊಟ್ಟಿನೂ ಮಾಡ್ತೀನಿ, ಹಾಗೆಯೇ ಪಲ್ಯನೂ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೆ ಪಲ್ಯ ಇದೇನು ಗೊತ್ತಾ, ದೊಡ್ಡ ಮೆಣಸು ಖಾರನೇ ಇರಲಿಲ್ಲ, ತುಂಬ ಎಳೆಯದಿತ್ತು, ಹಾಗಾಗಿ ಖಾರ ಇರಲಿಲ್ಲ. ನಾನು ಅದ್ರಾಗಿರೋ ಬೀಜನ ಮಾತ್ರ ತೆಗೆದು ಹಾಗೆ ಹುರಿಯೋದಕ್ಕೆ ಹಾಕಿದ್ದೀನಿ. ಅದಕ್ಕೇ ನಾನು ಖಾರ ಇಲ್ಲ ಅಂತ ಸ್ವಲ್ಪ ರುಬ್ಬೋದಕ್ಕೆ ಇದು ಹಸಿಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಕಾಯಿ ಹಸಿಮೆಣಸು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಅದನ್ನು ಹಾಗೆ ರುಬ್ಕೊತೀನಿ. ದೊಡ್ಡ ಮೆಣಸನ್ನ ನಾನು ಈರುಳ್ಳಿ ಹಾಗೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಅದು ಕೆಂಪಲ್ಲ ಆಗಬೇಕು, ಅಲ್ಲಿ ತನಕ ಅದನ್ನು ಹುರ್ಕೋಬೇಕು. ನೀವು ಅಷ್ಟರೊಳಗೆ ಖಾರ ಹಾಕಿದ್ರೆ ಅದೊಂಥರ ಹಸ್ಕು ಅಂತಾರೆ, ಆ ಥರ ಆಗುತ್ತೆ. ಯಾಕಂದರೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸು ಇದ್ದಾರೆ, ಹಾಗಾಗಿ ನಾನೀಗ ಮತ್ತೆ ಡಿಟೇಲಾಗಿ ಹೇಳ್ತಾ ಇದ್ದೀನಿ. ಪಾಪ ತುಂಬ ಜನ ರೆಸಿಪಿ ಅದ್ರದ್ದು ಶೇರ್ ಮಾಡಿ ಇದ್ರದ್ದು ಮಾಡಿ ಅಂತಿದ್ದಾರೆ. ನೋಡೋಣ, ಆದರೆ ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಅದು ಅಷ್ಟು ಬೆಂದ ನಂತರ ನಾನು ರುಬ್ಬಿರೋ ಮಿಶ್ರಣನ ಅದಕ್ಕೆ ಹಾಕಿ ಹಾಗೆ ಸ್ವಲ್ಪ ಉಪ್ಪು, ಹುಳಿ, ಬೆಲ್ಲ, ಆಮೇಲೆ ಸಾಂಬಾರು ಪುಡಿ ಹಾಕಿದ್ದೀನಿ. ಹಾಗೆಯೇ ಗುರೆಳ್ಳು ಪುಡಿ ಕೂಡ ಹಾಕಿದ್ದೀನಿ. ಟೈಮ್ ನೋಡಿ 8:15 ಆಗಿದೆ. ಇವಾಗ ಟೀ ಕುಡಿತಾ ಇದ್ದೀನಿ. ಇವತ್ತು ನನಗೆ ನಮ್ಮ ಮನೆ ಥರ ಅನ್ನಿಸ್ತಾ ಇದೆ.
ಶ್ರೇಯು ಬೆಲ್ಟ್ ಬಿಟ್ಟು ಹೋಗಿದ್ದಾನೆ, ಅದು ಅವನಿಗೆ ಹೋಲ್ ಮಾಡಿಸ್ಬೇಕಾಗಿತ್ತಂತೆ. ಹಾಗಾಗಿ ಬಿಟ್ಟು ಹೋಗಿದ್ದಾನೆ. ಅವ್ನು ಇಲ್ಲೇ ಅಲ್ಲಿಟ್ಟಿದ್ದೆ, ನಮ್ಮ ಮನೆಯವ್ರು ಒಯ್ಯಿರಿ ಅಂತ ಅಲ್ಲಿ ಇಟ್ಟಿದ್ದೀನಿ. ಅದನ್ನು ಮರೆತು ಹೋಗಿದ್ದಾರೆ. ಆಮೇಲೆ ತಿಂಡಿಗೆ ಬಂದವರಿಗೆ ಹೇಳ್ತೀನಿ ಮಾಡಿಸಿ ಕೊಡಿ ಅಂತ, ಯಾಕಂದರೆ ಊರಿಗೆ ಹೋಗಬೇಕಲ್ಲ. ಹಾಗಾಗಿ ಅವನಿಗೆ ತೆಳ್ಳಗಾಗಿದ್ದಾನೆ, ಹೈಟ್ ಆಗಿದ್ದಾನಲ್ವಾ, ಹಾಗಾಗಿ ಅವನಿಗೆಲ್ಲ ಲೂಸ್ ಥರ ಆಗುತ್ತೆ. ಕೆಲವೊಂದು ಶಾರ್ಟ್ಸ್ಗಳು ಅವನಿಗೆ ಬರ್ತಾನೆ ಇರಲಿಲ್ಲ ಸೊಂಟ, ಇಲ್ಲಿ ಮನೇಲಿದ್ದಾಗ ಒಳ್ಳೆ ಗುಂಡು ದಪ್ಪಗಿದ್ದ ಅಲ್ಲ. ಈಗ ತುಂಬ ಹೈಟ್ ಆಗಿದ್ದಾನೆ ಮತ್ತು ತುಂಬ ತೆಳ್ಳು ಕೂಡ ಆಗಿದ್ದಾನೆ. ಇನ್ನೊಂದು ಸ್ವಲ್ಪ ಇಲ್ಲಿ ಮನೇಲಿ ಉಂಡು ತಿಂದು ಚೆನ್ನಾಗಿ ಆಗ್ತಾನೆ. ಆದರೆ ಅದು ಬೆಲ್ಟ್ ಹಾಕೋಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಹೋಲ್ ಮಾಡಿಸ್ಕೊಡಿ ಅಂತ ಅವ್ರ ಡ್ಯಾಡಿಗೆ ಬಂದಾಗಿಂದ ಹೇಳ್ತಾ ಇದ್ದ. ಆದರೆ ಅವರಿಗೆ ಟೈಮೇ ಆಗಿರಲಿಲ್ಲಲ್ಲ, ಹಾಗೆ ಮಾಡ್ಸೋಕ್ಕಾಗಿರಲಿಲ್ಲ. ಅದೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಒಂದೆರಡು ಪಿಲ್ಲೋ ಕವರ್ದು ಜಿಪ್ ಕೂಡ ಹೋಗಿತ್ತು, ಅದನ್ನು ಕೂಡ ಹಾಕ್ಸ್ಕೊಡಿ ಅಂತ ಎಲ್ಲ ಒಟ್ಟಿಗೆ ಇಡು ಅಂತ ಹೇಳಿದರು. ಅದು ಒಟ್ಟಿಗೆ ಇಟ್ಟಿದ್ದೀನಿ. ಹಾಗೆ ಊರಿಂದ ಹೊರಟೆ ಅಂತ ಹೇಳಿದ್ರು. ಹಾಗಾಗಿ ನಾನು ರೊಟ್ಟಿನ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರದ್ದು ತಿಂಡಿ ಕೂಡ ಆಯಿತು. ಈಗ ನಾನು ತಿಂಡಿ ತಿಂತಾ ಇದ್ದೀನಿ. ನನಗೆ ಈ ದೊಡ್ಡ ಮೆಣಸಿನ್ಕಾಯಿ ಪಲ್ಯಕ್ಕೆ ಹೆಂಗಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು, ನಾನು ಇದನ್ನು ಹುಳಿ ಸಿಹಿನೇ ಮಾಡಿರ್ತೀನಿ, ಆದರೂ ನನಗೆ ಅದಕ್ಕೊಂಚೂರು ಸಕ್ಕರೆ ಹಾಕ್ಕೊಂಡು, ನನಗೆ ಆ ಥರ ಸಿಹಿ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ. ನಮ್ಮ ಶ್ರೇಯೂ ಅಷ್ಟೇ, ನನ್ನ ಥರನೇ ಅವನು ಅಷ್ಟೇ ಪಲ್ಯಕ್ಕೆ, ಈ ಥರ ಪಲ್ಯಕ್ಕೆ ಮಾತ್ರ ಸಕ್ಕರೆ ಹಾಕ್ಕೊಂಡು ಅವನು ತಿಂತಾನೆ. ತಿಂಡಿನೂ ಕೂಡ ಆಯಿತು. ಟೈಮ್ ನೋಡಿ 10:15 ಆಗಿದೆ. ನಮ್ಮ ಮನೆಯವರು ಮಾವಿನಕಾಯಿ ಯಾರೋ ತಂದಿದ್ದಾರೆ. ಉಪ್ಪಿನಕಾಯಿಗಲ್ಲ, ಇದು ಹಣ್ಣಿಗೆ ಅಂತ. ನಾನು ಊರಿಗೆ ಹೋಗ್ತೀನಲ್ವ, ಒಯ್ಯೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೂ ಒಂದು ಸ್ವಲ್ಪ ಮಾವಿನಕಾಯಿ ತೊಗೊಂಡಿದ್ವಿ ನಾವು ಯಾರದೋ ಹತ್ರ. ಈರುಳ್ಳಿ ತಂದಿದ್ದಾರೆ ನಮ್ಮ ಮನೆಯವರು. ಈರುಳ್ಳಿ ಕೂಡ ನಾನು ಏನೂ ತೆಗೆದು ಅದನ್ನು ರೆಡಿ ಮಾಡಿಲ್ಲ. ಹೋದ ಕೆಲಸದವ್ರನ್ನ ಕರ್ಕೊಂಡು ಬಂದು ಅದನ್ನು ಕ್ಲೀನಾಗಿ ಜೋಡಿಸಿದ್ರು. ಈ ಸಲ ನನಗೆ ಮಾಡೋಕ್ಕೆ ಆಗಿಲ್ಲ. ಅದು ಕೆಲಸದವ್ರು ಬಂದಿರೋ ಟೈಮಲ್ಲೇ ಇದನ್ನು ತಂದ್ರೆ ನಂಗೆ ಹಾಗಾಗಿ ಮಾಡೋಕ್ಕೆ ಆಗಿಲ್ಲ. ಅದೇ ನಾನು ಇಲ್ದಾಗ ಮಾಡ್ತಾರೋ ಅಥವಾ ನಾನು ಬಂದಮೇಲೆ ಮಾಡ್ತೀವೋ ಏನೋ ನನಗೂ ಗೊತ್ತಿಲ್ಲ. ಹಾಗೆ ಇಟ್ಟಿದ್ದೀನಿ. ಪಂಪ್ ಆನ್ ಮಾಡಿದ್ದೆ, ಹಾಗಾಗಿ ಈಗ ಟ್ಯಾಂಕ್ ತುಂಬಿತು, ಆಫ್ ಮಾಡಿದೆ. ಹಾಗೆ ನೋಡಿ, ಇದರಲ್ಲಿ ಇಷ್ಟು ಮಾವಿನಕಾಯಿ ಇದೆ. ಇದರಲ್ಲಿ ನಾನು ಒಂದು ಸ್ವಲ್ಪ ನಮ್ಮ ಮನೆ ಎದುರುಗಡೆ ಮನೆಯವ್ರಿಗೆ ಒಂಚೂರು ಕೊಟ್ಟೆ. ಹಾಗೆ ಅವರು ಫ್ರೆಂಡಿಗೆ ಅವರಿಗೊಂದಷ್ಟು ಕೊಟ್ಟು ಕಳಿಸ್ದೆ ನಾನು. ಕೆಲವೊಂದೆಲ್ಲ ಹಣ್ಣು ಆಗೋದಕ್ಕಾಗಿದೆ. ಚೆನ್ನಾಗಿದೆ ಹಣ್ಣು, ಅಂದರೆ ಜಾತಿ ಹಣ್ಣೇನಲ್ಲ ಇದು, ಕಾಡು ಜಾತಿ ಹಣ್ಣು ಅನಿಸುತ್ತೆ. ಒಟ್ಟು ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ. ಅದು ಮಗ ಬಂದಿದ್ದಾನೆ ಅಂತ ತೊಗೊಬಂದಿದ್ದಾರೆ. ಅವ್ನು ಸೀದಾ ಊರಿಗೆ ಹೋಗಿದ್ದಾನೆ, ಅಲ್ಲಿಗೆ ಒಯ್ತೀನಿ. ಅವನಿಗೆ ಊಟ ಆದ ತಕ್ಷಣ, ತಿಂಡಿ ಆದ ತಕ್ಷಣ ಮಾವಿನ ಹಣ್ಣು ತಿನ್ನೋ ಅಭ್ಯಾಸ ಅವನಿಗೆ. ಹಾಗಾಗಿ ಅವನು ಮತ್ತೆ ತೊಗೊಬಂದಿದ್ರು, ಅವ್ನು ಊರಿಗೆ ಹೋಗಿದ್ದಾನೆ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇನ್ನು ನಿಮಗೆ ಊರಿನ ವ್ಲಾಗ್ಗಳು ಸಿಗುತ್ತೆ. ತುಂಬ ಕಮೆಂಟ್ಗಳು ಬರ್ತಾಯಿತ್ತು, ಯಾವಾಗ ಊರಿಗೆ ಹೋಗ್ತೀರಾ ಕೃಪಾ, ಯಾವಾಗ ಊರಿಗೆ ಹೋಗ್ತೀರಾ ಅಂತ. ನಾನು ಊರಿಗೆ ಹೋಗೋಕೆ ಅಷ್ಟು ಖುಷಿ ಪಡ್ತೀನೋ ಇಲ್ಲೋ, ನನ್ನ ಸಬ್ಸ್ಕ್ರೈಬರ್ ಕೆಲವೊಬ್ಬರು ತುಂಬ ಇಷ್ಟಪಡ್ತಾರೆ ನನ್ನ ಊರಿನ ವ್ಲಾಗ್ನ. ಆದರೆ ಊರಿನ ವ್ಲಾಗ್ಗಳು ಮಾಡೋಕ್ಕಾಗುತ್ತೋ ಇಲ್ವೋ, ನಾನು ತುಂಬ ದಿನ ಇರ್ತೀನೋ ಇಲ್ವೋ ನನಗೇನು ಗೊತ್ತಿಲ್ಲ. ಜಸ್ಟ್ ಹೊರಟಿದ್ದೀನಿ, ಯಾಕಂದರೆ ಮತ್ತೆ ಮನೆ ಕೆಲಸ ಶುರುವಾಗುತ್ತೆ. ಅವ್ರ ಹತ್ರ, ಮನೆ ಕೆಲಸಕ್ಕೆ ಬರೋರ ಹತ್ರ ಎಲ್ಲ ರಜೆ ಕೇಳಿದ್ದೀನಿ ನಾನು. ನನಗೊಂದು 15 ದಿನ ರಜೆ ಕೊಡಿ, ನಾನು ಹಪ್ಪಳ ಮಾಡ್ಕೊಂಡು ಬರಬೇಕು ಅಂತ ನಗ್ತಾಯಿದ್ರು ಅವರು. ಪಾಲಿಷ್ ಮಾಡೋರು ಮತ್ತು ನನಗೆ ಅಡುಗೆ ಮನೆ ಮಾಡೋಕ್ಕೆ ಬಂದಿದ್ದಾರಲ್ಲ ಶ್ರೀನಿಧಿ ಅವರು ಅಷ್ಟೇ. ಅವ್ರು ನೆಕ್ಸ್ಟ್ ವೀಕೇ ಬರ್ತೀನಿ ಅಂತ ಹೇಳಿದ್ರು. ಅಯ್ಯೋ, ನಂಗೆ ಅಷ್ಟು ಬೇಗ ಬರಬೇಡಿ ಅಂತ ಹೇಳಿದೆ. ಅವ್ರು ನಗ್ತಾಯಿದ್ರು. ಹೋದ ಸಲ ನಾನು ತುಂಬ ಅರ್ಜೆಂಟ್ ಮಾಡಿದ್ದೆ ಅವರಿಗೆ. ಅಂದರೆ ಮನೇಲಿದ್ದಾಗ ಗೊತ್ತಲ್ವಾ, ನಂಗೆ ಮನೆ ಕೆಲಸ ಆದರೆ ಸಾಕಾಗಿರುತ್ತೆ. ಈಗ ನಾನು ಊರಿಗೆ ಹೊರಟಿದ್ದೀನಾ, ಈಗ ನಂಗೆ ಅದರದ್ದು ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಬಂದ ಮೇಲೆ, ಇಲ್ಲ ನೀವು ಬರೋದಕ್ಕಿಂತ ಮುಂಚೆ ನಂಗೆ ಫೋನ್ ಮಾಡಿ ಅಂತ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದ್ದಾರೆ. ನೋಡೋಣ.
ಸಾಗರ ಈಗ ಎಂಟ್ರ್ ಆಗ್ತಾ ಇದ್ದೀವಿ. ತುಂಬ ಮಳೆ ಆಗಿದೆ ಈ ಕಡೆ ಎಲ್ಲ. ನಮಗೆ ಅಷ್ಟು ಮಳೆ ಆಗಿರಲಿಲ್ಲ. ಸಾಗರ ಆ ಕಡೆ ಸೈಡೆಲ್ಲ ತುಂಬಾ ಮಳೆ ಆಗಿತ್ತು. ಹಾಗೆಯೇ ನಾವು ಹೋಗೋ ಟೈಮಲ್ಲಿ ಗಣಪತಿ ಜಾತ್ರೆ ಆಗಿತ್ತು ದೇವಸ್ಥಾನದ್ದು. ಅದು ಯುಗಾದಿ ಆಗಿ ಎಷ್ಟೋ ದಿನಕ್ಕಾಗುತ್ತೆ, ನನಗೆ ಇವಾಗೆಲ್ಲ ಮರ್ತೋಗ್ಬಿಟ್ಟಿದೆ. ನಾವು ಕೂಡ ಹೋಗ್ತಾ ಇದ್ವಿ ಒಂದಿನ ಮಕ್ಕಳು ಇದ್ದಾಗ, ಯಾವಾಗಾರು ಒಂದಿನ ಸಂಜೆ ಹೋಗ್ತಾ ಇದ್ವಿ. ನಂಗೆ ಈ ಸಲ ತುಂಬ ಹೋಗಬೇಕು ಅಂತ ತುಂಬ ಅನಿಸಿತ್ತು, ಆದರೆ ನನಗೆ ಈ ಸಲ ಹೋಗೋಕ್ಕೆ ಆಗಲೇ ಇಲ್ಲ. ನೋಡಿ ಎಷ್ಟೊಂದು ಅಂಗಡಿಗಳು ಬಂದಿದೆ. ಅದೇ ನಮ್ಮ ಮನೆಯವ್ರ ಹತ್ರ ಅಂತ ಇದ್ದೆ, ಈ ವರ್ಷ ತುಂಬ ಜೋರಿದೆ ಅನಿಸುತ್ತೆ ರೀ ಅಂತ ಇದ್ದೆ. ತುಂಬ ಅಂಗಡಿಗಳು ಇತ್ತು. ಇದೆಲ್ಲ ಒಂಥರ ಜಾತ್ರೆಗಳೆಲ್ಲ ಒಂಥರ ನನಗೆ ತುಂಬ ಇಷ್ಟ ಆಗುತ್ತೆ. ಆದರೆ ನಮ್ಮ ಮನೆಯವರು ಅಷ್ಟೆಲ್ಲ ಏನು ಇಷ್ಟಪಡೋದಿಲ್ಲ ಇದನ್ನು. ಈ ಸಲ ಹೆಂಗಿದ್ರು ಶ್ರೇಯು ಇದ್ದ ಅಲ್ವಾ, ಅವನಿಗೆ ಯಾವುದೂ ಜಾತ್ರೆ ಸಿಕ್ಕಿರಲಿಲ್ಲ. ಹಾಗಾಗಿ ಹೋಗೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಶ್ರೇಯಿಗೆ ಹುಷಾರಿಲ್ದಂಗೆ ಆಯಿತು. ಹಾಗೆ ಮನೆ ಕೆಲಸ ಶುರುವಾಯಿತು. ಅಷ್ಟೊತ್ತಿಗೆ ಅವರು ಇದು ಶ್ರೇಯಿನೂ ಊರಿಗೆ ಹೋದ. ಹಾಗೆ ನೋಡಿ ಎಷ್ಟೊಂದು ಅಂಗಡಿಗಳು ಇದ್ದಾವೆ. ತುಂಬ ಅಂಗಡಿಗಳಿತ್ತು. ಪಾಪ ಎಷ್ಟು ಕಷ್ಟ ಆಗುತ್ತಾ ಜೀವನ. ಎಲ್ಲ ಅಂಗಡಿ ಮಳೆಗೆಲ್ಲ ಬಂದರೆ ಎಲ್ಲಿ ಮಲಗ್ತಾರೋ ಏನೋ. ತುಂಬ ಜನ ಅಲ್ಲೇ ಅಂಗಡಿ ಎದುರುಗಡೆನೇ ಮಲಗಿ ಹೇಳ್ತಾಯಿದ್ರು. ನಾವು ಹೋಗೋ ಟೈಮಲ್ಲಿ ನಾವು ಬೇಗನೆ ಹೋಗ್ತಾ ಇದ್ವಿ, ಊರಿಗೆ ಹೋಗಬೇಕಿತ್ತಲ್ವ. ಹಾಗೆಯೇ ಸಾಗರ ಬಂದಿದ್ದೀವಿ ಅಂದರೆ ನಮ್ಮ ಮನೆಯವರು ತಿಂಡಿ ತಿಂದೇ ಹೋಗ್ತಾರಾ. ಈಗ ತಿಂಡಿ ತಿನ್ನೋಣ ಅಂತ ಹೊರಟ್ವಿ. ನಾವು ಅಲ್ಲಿ ಎಲ್ಲಿ ಒಂದು ಹೋಟೆಲ್ ನೋಡಿದ್ವಿ. ನಾನು ಅಲ್ಲಿಗೆ ಹೋಗೋಣವಾ ಅಂದೆ, ಬೇಡ ಅಂದರು ನಮ್ಮ ಮನೆಯವರು. ಹಾಗಾಗಿ ನಾವು ಯಾವಾಗಲೂ ಹೋಗ್ತೀವಲ್ವ ಮೈಸೂರು ಕೆಫೆಗೇ ಈಗ ಹೋಗ್ತಾ ಇದ್ವಿ. ನಾವು ಹೋದರೂ ಏನು ತೊಗೊಳೋದು, ನಾನೊಂದು ಸಿಂಗಲ್ ಡಿಪ್ ಇಡ್ಲಿ ತೊಗೊತೀನಿ, ಅವರು ಒಂದು ಸೆಟ್ ದೋಸೆ ತೊಗೊತಾರೆ ಅಷ್ಟೇ. ನಾನಿವತ್ತು ಸಿಂಗಲ್ ಡಿಪ್ ಇಡ್ಲಿ ಅಂತ ಹೇಳಲೇ ಇಲ್ಲ ಅನಿಸುತ್ತೆ. ಡಿಪ್ ಇಡ್ಲಿ ಕೊಡಿ ಅಂದಿದ್ದೀನಿ. ಅವರು 2 ಡಿಪ್ ಇಡ್ಲಿನ ಕೊಟ್ಟಿದ್ದಾರೆ, ಅಂದರೆ ಒಂದು ಪ್ಲೇಟ್ ಅನಿಸುತ್ತೆ ಕೊಟ್ಟಿದ್ದಾರೆ. ಆದರೆ ನಾನೊಂದು ನಮ್ಮ ಮನೆಯವರೊಂದು ತಿಂದ್ವಿ. ಹಾಗೆ ನಮ್ಮ ಮನೆಯವರು ಸೆಟ್ ದೋಸೆ ತರಿಸಿದ್ರು. ಸೆಟ್ಟು ದೋಸೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ನಾನು ಮಸಾಲೆ ದೋಸೆ ತಿನ್ನೋದಕ್ಕಿಂತನೂ ಸೆಟ್ ದೋಸೆನೇ ನನಗೂ ಕೂಡ ಇವ್ರು ತಿಂದು ನನಗೂ ಅದೊಂಥರ ಈಗ ಇಷ್ಟ ಆಗಿಬಿಟ್ಟಿದೆ. ಹುಳಿ ಇರಲ್ಲ, ಸ್ವೀಟ್ ಇರುತ್ತೆ. ಹಾಗೆಯೇ ಎಲ್ಲರೂ ರಜಕ್ಕೆ ವೆಕೇಷನ್ಗೆ ಅಂತ ಫಾರಿನ್ ಟೂರು, ಆ ಟೂರ್ ಈ ಟೂರ್ ಅಥವಾ ಎಲ್ಲಾದರೂ ಒಂದು ಪ್ಲ್ಯಾನ್ನ ಮಾಡ್ತಾರೆ ಮಕ್ಕಳು ಕರ್ಕೊಂಡು. ನಾವು ಯಾವಾಗಲೂ ವೆಕೇಷನ್ ಟೂರ್ ಅಂದರೆ ನಮ್ಮದು ತವ್ರ ಮನೆಯೇ ನಮಗೆ ಅದೇ ನಮ್ಮ ಡೆಸ್ಟಿನೇಷನ್ ಯಾವಾಗಲೂ ಅಷ್ಟೇ. ಈಗ ಅಂತಲ್ಲ, ಇವಾಗ ಈ ಸಲ ನಾನು ಲೇಟಾಗಿ ಬಂದಿದ್ದೀನಿ. ನಾನು ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಗೊತ್ತಾ, ಮಕ್ಕಳದ್ದೆಲ್ಲ ಎಕ್ಸಾಮು ಮಧ್ಯಾಹ್ನ ಸಂಜೆ ಬರೆದ್ರು ಅಂದರೆ ಸಂಜೆ ಮಕ್ಕಳನ್ನ ಸ್ಕೂಲಿಂದನೇ ಯೂನಿಫಾರ್ಮ್ ತೆಗೆದೇ ಕರ್ಕೊಂಡು ಹೋಗಿದ್ದು ಎಷ್ಟೋ ದಿನ ಇದೆ. ಕಾಲ ನೋಡಿ ಎಷ್ಟು ಬೇಗ ಬದಲಾಗುತ್ತೆ ಅಂತ. ಇವಾಗ ಊರಿಗೆ ಹೋಗಬೇಕು ಅಂತಲೇ ಅಂದರೆ ಅವಾಗಿನಷ್ಟು ಒಂಥರ ಅನಿಸೋದಿಲ್ಲ ಇವಾಗ. ಏನೋ ನನಗೂ ಗೊತ್ತಿಲ್ಲ ಯಾಕೆ ಅಂತ. ಆದರೆ ನಾವು ಯಾವಾಗಲೂ ಅಷ್ಟೇ, ನಾವು ಟೂರ್ ಅಂತ ಹೋಗೋದಾಗಲಿ, ರಜೆ ಬಂತು ಅಂತ ಯಾವುದೋ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದಾಗಲಿ ಅಂತ ನಾವು ಯಾವತ್ತೂ ಮಾಡೇ ಇಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ. ನಾನು ಈ ಟಾಪಿಕ್ನ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸುಮಾರು ವೀಡಿಯೋಗಳನ್ನ ನೋಡ್ತಾ ಇದ್ದೆ. ಆವಾಗ ತುಂಬ ಜನ ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತ ಎಲ್ಲ ಹೇಳ್ತಾಯಿದ್ರು. ಆವಾಗ ನಾನು ನಮ್ಮ ಮನೆಯವ್ರ ಹತ್ರ ಅದೇ ಅಂದೆ ರೀ, ನಾವು ಯಾವತ್ತೂ ಎಲ್ಲಿಗೂ ಹೋಗಲೇ ಇಲ್ಲಲ್ಲ ರೀ. ವೆಕೇಷನ್ ಅಂದರೆ ಸೀದಾ ಬರೋದು, ನಾವು ತವ್ರ ಮನೇಲೇ ಇರೋದು ಅಷ್ಟೇ ನಮ್ಮದು. ಇನ್ನೇನು ಸ್ಕೂಲ್ ಶುರುವಾಗುತ್ತೆ ಅನ್ನೋದೊಂದು 2 ದಿನ ಇದ್ದಾಗ ನಾವು ಇಲ್ಲಿಂದ ಊರಿಗೆ ಹೋಗ್ತಾ ಇದ್ವಿ. ಅದೇ ನಮ್ಮ ವೆಕೇಷನ್ ಡೆಸ್ಟಿನೇಷನ್ ಇದೇ ಆಗಿತ್ತು. ಇವಾಗಲೂ ಕೂಡ ಇದೇ ಆಗಿದೆ. ನೋಡೋಣ, ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ನಮ್ಮ ಮನೆಯವ್ರು ಅದೇ ನಾನು ಹಂಗಂದ ತಕ್ಷಣ ನೋಡೋಣ ಅಂತ ಹೇಳ್ತಾಯಿದ್ರು. ಈಗ ಇಬ್ಬರು ಬರಬೇಕಲ್ವ ಮಕ್ಕಳು, ಚಿನ್ನಿನೂ ಬರಬೇಕು, ಶ್ರೇಯಿನೂ ಬರಬೇಕು. ಹಾಗಾಗಿ ಏನೋ ನಮಗಿದೆ ಸಾಕು ಅನಿಸುತ್ತೆ. ನನಗೆ ಇಲ್ಲಿಗೆ ಬಂದ್ರೇ ಒಂದು ಸಮಾಧಾನ, ಒಂದು ಖುಷಿ ಅನಿಸುತ್ತೆ. ನೀವುಗಳು ಅಷ್ಟೇ, ನಾನು ಯಾವ್ದಾದ್ರು ಟೂರ್ಗೆ ಹೋಗಿರೋ ವಿಡಿಯೋ ಹಾಕಿದ್ರೆ ನೀವು ಅದನ್ನ ಇಷ್ಟಪಡೋದಿಲ್ಲ. ನಮ್ಮ ಹಳ್ಳಿ ಜೀವನನೇ ಇಷ್ಟಪಡ್ತೀರಾ, ಹಳ್ಳಿ ವ್ಲಾಗ್ಗಳನ್ನ ಇಷ್ಟಪಡ್ತೀರಾ. ಹಾಗಾಗಿ ನಾನು ಇಲ್ಲಿಗೆ ಬರೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮನೆಗೆ ಬಂದ್ವಿ. ಏನು ಸೋನ ಸೋನ ಹಣ್ಣು ಕಟ್ಟಾಕಿದ ನಿನ್ನ? ಹಾಂ, ಪವನ ಅದನ್ನ ಹಿಂದ್ಗಡೆನೇ ಇಡ. ಹಿಂಗಾಸೆ ಹೋಗ್ತೀಯಾ? ಕಟ್ಟೆ ಮೇಲಿಡು. ಶ್ರೇಯು ಹಣ್ಣೆಲ್ಲದ ದೊಡ್ಡ ಮನೆ ಹೋಗ್ಯಾನ, ಬಂದ್ರೆ ಬರಕ್ಕೆ ಕೇಳು. ತಪ್ಪಾಗಿದ್ದಾಳೆ ಇವಳು, ಒಳ್ಳೆ ಅಲ್ಲ. ಹೌದಾ? ಹಾಂ, ಯಾರ?
ಅದು ನಾನು ಇಟ್ಕೊಂತೀನಿ. ಶ್ರೇಯು ಮನೇಲೇ ಇಲ್ಲ, ಶಿಲ್ಪರ ಮನೇಲಿದ್ದಾನೆ ಅಂತ ಅನ್ಕೊಂಡೆ, ಅಲ್ಲೂ ಇಲ್ಲ ಅಂತೆ. ಅದಕ್ಕೆ ತಮ್ಮನ ಕಳಿಸ್ದೆ, ಹೋಗಿ ಕರ್ಕೊಬರ ಅಂತ ಹೇಳಿ. ಆ ಹುಡುಗ ಫೋನ್ ಮಾಡೋದಿಲ್ಲ, ಎಂಥದ್ದು ಇಲ್ಲಪ್ಪ. ನಮ್ಮನೆಯವ್ರು ಹಂಗಂದ್ರೆ ಹಾಂ 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 ನಮ್ಮನೆಯವ್ರು ಅಂತಾರೆ, ನಿನ್ನ ಮಗ ದೊಡ್ಡಕಾಗಿದ್ದಾನ ಕಣೆ ಅಂತಾನೆ. ಹಾಂ, ರಾತ್ರಿನೂ ನಾನು ಫೋನ್ ಬರುತ್ತೆ ಅಂತ ಕಾದಿಟ್ಟೆ. ನಾನು ಪವನಿಗೆ ಫೋನ್ ಮಾಡೋದು, ಫೋನ್ ಮಾಡಿಸೋ ಅನ್ನೋದು. ಅವ ಅಲ್ಲಿ ಇಲ್ಲಿ ಹೊರಗಡೆ ಇರ್ತಾನ. ಹಂಗಾಗಿ ಅವನು ಒಂದೊಂದ್ಸಲ ಮಾಡಿಸ್ತಿದ್ದ, ಒಂದೊಂದ್ಸಲ ಮಾಡಿಸ್ತಿರ್ಲಿಲ್ಲ. ಬಂದೇನು ಭಾಳ ದಿನ ಆಗಿಲ್ಲ, 2 ಡೇಸ್ ಆಯ್ತಾ? 2 ದಿನ ಆಯ್ತು ಅಷ್ಟೇ. ನಾವು ಅವನಿಗೆ ಇಲ್ಲಿ ಬರೋ ದಿನ ಫೋನ್ ನಂಬರ್ನ ಕೊಟ್ಟಿದ್ವಿ. ಪವನಂದು ಶಿಲ್ಪಂದು ನಂಬರ್ ಕೊಟ್ಟಿದ್ದೆ. ಸಾಗರದಿಂದ ಬಸ್ ಹತ್ತದವನು ಯಾರು ಅಕ್ಕಪಕ್ಕ ಕುತ್ಕೊಂಡಿರ್ತಾರಲ್ಲ, ಈಗೇನು ಎಲ್ಲರ ಹತ್ರ ಮೊಬೈಲ್ ಇರುತ್ತಲ್ಲ, ಫೋನ್ ಮಾಡಿ ಇಸ್ಕೊಂಡು ಅಂತ. ಅವ್ನು ಯಾರಿಗೂ ಫೋನ್ ಮಾಡಿಲ್ಲ, ನಮ್ಮೆಲ್ಲರಿಗೂ ಟೆನ್ಷನ್ನು. ಫೋನೇ ಮಾಡಿಲ್ಲ ಹುಡುಗ, ಹೆಂಗೆ ಅಂತ. ಪಾಪ ನನ್ನ ಚಿಕ್ಕಪ್ಪನ ಮಗ ಹೋಗಿ ಕಾಯ್ತಾ ಇದ್ದ, 1 ಗಂಟೆ ಮುಂಚೆ ಕಾದಿದ್ದಾನೆ ಅವನು, ಕಾಯ್ತಾ ಇದ್ದಾನೆ. ಇವನು ಫೋನೇ ಮಾಡಿಲ್ಲ. ಆಮೇಲೆ ಅಮ್ಮ ಬೈದ್ರಂತೆ ಬಂದ ತಕ್ಷಣ, ಯಾಕೆ ಹಂಗಾರೆ ಫೋನ್ ಇಸ್ಕೊಂಡು ಮಾಡ, ಅಲ್ಲಿ ಯಾರ್ದು ಇಸ್ಕೊಂಡು ಮಾಡಲಿ, ನಂಗೆ ಹಂಗೆಲ್ಲ ಕೇಳೋಕ್ಕಾಗೋದಿಲ್ಲ ಅಂತಿದ್ದಾನಂತೆ. ಎಷ್ಟು ಸೊಕ್ಕಿನ ಹುಡುಗ ಅಂದರೆ, ಅಯ್ಯಪ್ಪ ದೇವ್ರೆ, ಆ ಥರ ಅಂದರೆ ಮಕ್ಕಳು ಎಷ್ಟು ಬೇಗ ದೊಡ್ಡಕ್ಕಾಗಿದ್ದಾರೆ ನೋಡಿ. ಬೇರೆ ಕೆಲವೊಂದು ಮಕ್ಳು ಹಂಗೆ ಕೇಳಿ ಇಸ್ಕೊಂಡು ಮಾಡ್ತಾರೆ ಅಲ್ವ. ನಾನೇ ಎಷ್ಟೋ ಸಲ ಕೊಟ್ಟಿದ್ದೀನಿ ಮೊಬೈಲ್ನ. ಇವನಿಗೆ ಅಷ್ಟು ಒಂಥರ ಏನು ನಾಚಿಕೆನಾ. ಬಂದೇ ರೀ ನಮ್ಮನೆಯವ್ರ ಪಕ್ಕದ ಮನೆ ಶಿಲ್ಪನ ಮನೆಯವರೆಲ್ಲ ಬಂದಿದ್ದಾರೆ. ಮನೇಲಿ ಪೂಜೆ ಇದೆಯಲ್ಲ, ಹಾಗಾಗಿ ಬಾ ಅಂತಿದ್ದಾರೆ. ನಾನು ಸ್ನಾನನೂ ಆಗಿಲ್ಲ ನಂದು. ನಾನು ಬೆಳಗ್ಗೆ ಎದ್ದಳು ಹಾಗೆ ಎಲ್ಲ ಮನೆ ಕ್ಲೀನ್ ಮಾಡಿ ಬಂದೆ. ಇಲ್ಲಿ ಬಂದು ಸ್ನಾನ ಮಾಡೋಣ ಅಂತ ಹೇಳಿ ಚಪ್ಪಲ್ ಹಾಕ ಬರ್ತೀನಿ. ಹಿಂದ್ಗಡೆಗಿದ್ದಾವೆ. ಏನ್ರಿ ಹಾಂ, ಏನ ಒಂದು ಫೋನ್ ಇಲ್ಲ, ಒಂದು ಏನಿಲ್ಲ. ಅದಕ್ಕೆ ಫೋನ್ ಮಾಡಿಲ್ಲ. ಹೆಂಗಾಯ್ತು ಕಣ್ಣು, ಗಂಟ್ಲು? ಈ ಬಿಟ್ಟೆ ಔಷಧಿನ. ಇದು ಸ್ವಲ್ಪ ಕೆಂಪಿದೆ ಶ್ರೇಯು, ಸ್ವಲ್ಪ ಕೆಮ್ಮಿದೆ. ಅದಕ್ಕೆ ಉರಿಯುತ್ತೆ ಅಂತ ಬಿಡ್ಕೊಳಕ್ಕೆ ಇದು ಮಾಡ್ತೀಯಾ? ಯಾಕ ಮಗ ಫೋನೇ ಮಾಡಿಲ್ಲ? ಬಂದ್ರು ಬಿದ್ದಿಲ್ಲ, ನಿಮ್ ಬಣ್ಣ ಹಿಂಡ್ದಾಗ ಹಿಂಡಿದ್ರ? ಬಿಡೋದ ಹಿಂಡದ ಅದು? ಹಾ ಇಷ್ಟೋ ತನಕ ಡ್ಯಾಡಿದ್ ನೆನ್ಪೇ ಇರ್ಲಿಲ್ಲ ಮಗಗೆ. ಮಗ ಚಡ್ಡಿ ಅಂತ ಕಲೆ ಆಗಿದ್ದ, ಹಸಿ ಆಗಿದ್ದ? ಎಂತ ಕಲೆ? ನೀರಾ? ಸುತ್ತರುಣನ ಹತ್ರ ಕಲಿ ಇರೋ ಮಗ. ನಾವು ಡ್ಯಾಡಿ ಇರೋ ತನಕ ಶ್ರೇಯೋ ಡ್ಯಾಡಿ ಬಿಟ್ಟು ಹೋಗ್ತಾರೆ ಬಿಡು. ಡ್ಯಾಡಿ ಹೊರಡ್ತಾರಲ್ಲ ಈಗ. ಶ್ರೇಯೋ ಡ್ಯಾಡಿ ಬಿಡ್ತಾರ, ಅವರು ಹೊರಟ್ರಿ. ಇನ್ನು ಅಮ್ಮಮ್ಮ ಹಾಲು ಕರಿತಾ ಇದಾರೆ, ಹಾಲು ಕೊಡ್ತಾರಂತ ಡ್ಯಾಡಿ. ಮುಗೀತಾ? ಓಯ್ ನಮ್ಮನೇಲಿ ಹೊಸದೊಂದು ಹಲಸಿನ ಹಣ್ಣು ಆಗಿತ್ತಂತೆ. ನಂಗಾಗಿ ಅಮ್ಮ ಇಟ್ಟಿದ್ರು. ಅದು ಸ್ವಲ್ಪ ಕೊಳ್ತೋದಂಗೆ ಆಗಿತ್ತು. ತುಂಬ ಚೆನ್ನಾಗಿತ್ತು. ಅದು ನಮ್ಮ ಅಮ್ಮ ತವ್ರ ಮನೆಯಿಂದ ತಂದು ಹಾಕಿರೋದಂತೆ. ಒಂದು 30 ವರ್ಷಕ್ಕೆ ಇವಾಗ ಬಿಟ್ಟಿದೆ. ಸ್ನಾನ ಈಗಾಯಿತು. ಟೈಮ್ ಬಂದು 11:15 ಆಯಿತು. ಯಾಕೋ ಸಾಕಾದಂಗೆ ಆಯಿತು. ಬಂದಳು ಸ್ವಲ್ಪ ಹೊತ್ತು ಮಲಗಿದೆ. ಏನು ಕೆಲಸ ಮಾಡಿಲ್ಲ. ಅಮ್ಮನೂ ಸುಮಾರೆಲ್ಲ ಕೆಲಸ ಮುಗಿಸ್ಕೊಂಡಿದ್ರು. ನಾನೇನೋ ಮಾಡಲಿಲ್ಲ. ಪಾತ್ರೆ ಅದೇ ರೇಣುಕಕ್ಕ ಇವತ್ತು ಬರ್ತಾಳಂತೆ. ನಾನು ಊರಲ್ಲಿ ನಿನ್ನೆ ಮಧ್ಯಾಹ್ನನೇ ವಾಷಿಂಗ್ ಮಷೀನಿಗೆ ಹಾಕಿಬಿಟ್ಟಿದ್ದೆ. ಇವರು ಸಂಜೆ ಸ್ನಾನ ಮಾಡ್ತಾ ಒಂದಷ್ಟು ಬಟ್ಟೆಗಳಿದ್ವು, ಅದನ್ನು ಕೈಯಲ್ಲೇ ವಾಶ್ ಮಾಡ್ತೀನಿ ಅಂದೆ. ಸಂಜೆ ಗುಡುಗು ಮಿಂಚು ಹೇಳ್ತಲ್ಲ, ವಾಶೇ ಮಾಡಲಿಲ್ಲ. ಅದೆಲ್ಲ ಬಟ್ಟೆ ಇಲ್ಲೇ ತೊಗೊಬಂದೆ. ಅವಳು ಬರ್ತಾಳೋ ಇಲ್ಲೋ ಅಂತ ಹೇಳ್ತಾ ಇದ್ರು. ಅಮ್ಮ ನೀನೇನೂ ಬಂದಿಲ್ಲಂತೆ. ಒಂದು ರಾಶಿ ಬಟ್ಟೆ ಇದ್ದಾವೆ. ಶ್ರೇಯುನ 1-2 ಬಟ್ಟೆ ವಾಶ್ ಮಾಡಿ ಹಾಕಿದೆ. ಅವಳು ಬಂದಿಲ್ಲ ಅಂದರೆ ಸಂಜೆ ವಾಶ್ ಮಾಡ್ತೀನಿ. ಊಟ ಎಲ್ಲ ಅವ್ರ ಮನೇಲೇ ಇರುತ್ತೆ ಇವತ್ತು ನಾಳೆ 2 ದಿನವೂ.
ಅಲ್ಲಿಗೆ ಹೋಗ್ಬೇಕು. ಅವ್ರು ಆವಾಗಲೇ ಬಾ ಅಂತ ಕರೆದು ಹೋದ್ರು. ನಂಗೆ ಯಾಕೋ ಗೊತ್ತಿಲ್ಲ, ಒಂಥರ ಸುಸ್ತಾದಂಗೆ ಆತ. ನಮ್ಮಮ್ಮ ಅದೇ ಅಂತೀನಿ, ಎಂತಕ್ಕೆ ಹಂಗೆ ಮಾಡ್ತಿದೀಯ ಅಂತ. ಸುಸ್ತಾಗಿ ಹೋಗಿ ಮಲಗಿಬಿಟ್ಟೆ ಒಂದು ಸ್ವಲ್ಪ ಹೊತ್ತು. ಸ್ನಾನ ಮಾಡು ಅಂದರು. ನನಗೆ ಊರಿಗೆ ಬಂದರೆ ಗೊತ್ತಲ್ವ ಒಂಥರ ಬೇಜಾರು. ಅಂದರೆ ಆ ಮನೇಲಿದ್ದಾಗ ಕೆಲಸ ನಡೀತಿರುತ್ತೆ, ಅದು ನಮ್ಮ ಮಿಷನ್ ಓಡ್ತಾ ಇರುತ್ತೆ. ಇಲ್ಲಿ ಬಂದು ಚೂರು ಆಫ್ ಆಯಿತು ಅಂದರೆ ಅದು ಹಾಗೆ ಮಿಷನ್ನು ಮತ್ತು ಚಾರ್ಜ್ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಬಿಸಿ ಬಿಸಿ ನೀರು ಸ್ನಾನ ಮಾಡಿದೆ, ಮುಖ ಎಲ್ಲ ಕೆಂಪುಗಾಯಿತು. ಕರೆಂಟ್ ಬೇರೆ ಇತ್ತ, ಹಾಗಾಗಿ ಪಂಪ್ ಆನ್ ಮಾಡೋಣ ಅಂತ ಆನ್ ಮಾಡಿದೆ. ನಮ್ಮ ಶ್ರೇಯು ನಮ್ಮ ಮನೆಯವ್ರ ಜೊತೆ ಹೋಗಿದ್ದ ಹುಡುಗ ಇನ್ನೂ ಆದರೂ ಬಂದಿಲ್ಲ. ಅದೇ ಅವನು ಶಾರ್ಟ್ಸು ಎಂಥದ ಗಲೀಜಾಗಿತ್ತು, ಹಾಗೆ ಬಿಚ್ಚಾಕಿ ಹೋಗಿದ್ದ. ನಿನ್ನೆ ಶಾರ್ಟ್ಸ್ ಒಗ್ದಿಲ್ಲ, ಇವತ್ತಿನ ನಾವು ಶಾರ್ಟ್ಸು ಟಿ ಶರ್ಟು ಒಂದು ವಾಶ್ ಮಾಡಿ ಹಾಕಿದೆ. ಯಾಕಂದರೆ ಇಲ್ಲಿ ಬಂದಾಗ ಬಟ್ಟೆಗಳು ಜಾಸ್ತಿ ಬೇಕಾಗುತ್ತೆ ಅವನಿಗೆ. ಅದಕ್ಕೇ ಈಗ ಅಮ್ಮ ನಾನು ಹೊರಡ್ತೀವಿ. ಆದರೆ ವೀಡಿಯೋ ಸ್ವಲ್ಪ ಮಾಡ್ತೀನಿ, ಇಲ್ಲಾಂದರೆ ಮಾಡ್ತೀನೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ. ಮಾಡಿದ್ರೆ ಇದ್ರ ಜೊತೆ ಹಾಕ್ತೀನಿ. ಅದನ್ನು ಊಟನೂ ಅಲ್ಲೇ ಇರುತ್ತೆ. ಹಾಗಾಗಿ ಎಮ್ಮೆ ಕರನ ಕಟ್ಟಿದ್ದಾರೆ ಅಮ್ಮ, ಬಿಡು ಅಂತ ಹೇಳಿದ್ರು. ಪಂಪ್ ಆನ್ ಮಾಡಿ ಹೋಗೋಣ ಅಂತ. ಚಪ್ಪಲು ಹಾಕೊಂಡು ಹೋಗಂಗಿಲ್ಲ ಈಗ, ಇನ್ನು ಮುಂದ್ಗಡೆ ಇದ್ದಾವೆ ಮತ್ತೆ ಚಪ್ಪಲ್. ಅಮ್ಮ ಅದೇ ಪೂಜೆ ಮಾಡಿ ಬರ್ತೀನಿ. ಪೂಜೆ ಮಾಡಿದ್ದಾರೆ ಪಕ್ಕದ ಮನೆ ಆಂಟಿ ಅಮ್ಮ ಇಲ್ಲೇ ಬಂದಿದ್ದರು ಪೂಜೆಗೆ. ಅವ್ರು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನಿಂಗೇನು ಪೂಜೆ ಇಲ್ಲಲ್ಲ ಇವತ್ತು, ಕಿಟಕಿ ಒಂದು ಹಾಕಬೇಕು. ನೋಡ ಹೋಗಿ 100 ವರ್ಷ ಆಯಸ್ಸು ಏನ ರೇಣುಕಾ. ಈಗಿನ ವಿಡಿಯೋ ಮಾಡಿ ರೇಣುಕಾ ಬರ್ತಾಳೆ ಇಲ್ಲ, ಶ್ರೇನೋ ಬಟ್ಟೆ ಒಗ್ದಾಕ್ದೆ ಅಂದೆ. ತೋರ್ಸೆ ಮುಖನ. ರೇಣುಕಾವನ್ನ ಕಂಡ್ರೆ ನಮ್ಮ ಎಲ್ಲರಿಗೂ ಆಸೆ ಜಾಸ್ತಿ. ಹಂಗಾಗಿ ದಣು ನಿನ್ನೆ ಯಾಕೋ ಬಂದಿಲ್ಲ. ದಣು ಅಂದರೆ ಹುಷಾರಿಲ್ಲ, ಜ್ವರ. ನೀನು ದಣು ಮಾಡೋದಲ್ದೆ ನಮ್ಮ ಅಮ್ಮಗೂ ದಣು ಮಾಡಿಸಿಟ್ಟೀಯ. ಹಾಂ ಹಾಂ, ಶ್ರೇಯನ್ ಹತ್ರನೂ ಇದಾವ ನೋಡ್ಬೇಕಾರೆ ಇಸ್ಕ ಡೋಲೋ. ಹಾಂ, ಓ ನೀನು ನಮ್ಮ ಶ್ರೇಯು ಬಂದಲ್ಲಿ ಬಂದೇ ಇಲ್ಲ. ಹಾಂ, ಎಲ್ಲಿ ಹೇಳ. ಹಾಂ, ಅದೇ ಇಟ್ಟುತ್ತಂತೆ, ಬಿರ್ತೋಗಿತ್ತು. ಇನ್ನೊಂದು ಕಾಯಿ ಚೆನ್ನಾಗಿತ್ತು, ಕೊಯ್ಯೋಣ ಅಂತಿತ್ತು. ಹಾಂ, ಬಟ್ಟೆ ನೋಡಿ ಬೈಬೇಡ ಇವತ್ತು, ಬಟ್ಟೆ ಭಾಳ ಆಗ್ಬಿಟ್ಟವು. ನಾವಿಲ್ಲಿ ಹೋಗೋ ತನಕ ಹ್ಞೂ ಹ್ಞೂ ಅಂತಾಳೆ. ನಾವು ಅತ್ಲಾಗ ಹೋದ್ಮೇಲೆ ಬೈತಾಳೇನ. ರೇಣುಕಾವು ಒಂದು ಕೆಲಸ ಹೇಳ್ಬೇಕೇನೆ. ಏಯ್, ಇದು ಶ್ರೇಯುಗೊಂದು ದೃಷ್ಟಿ ತೆಗಿಯ. ಮುಂದಿನ ಸಲ ಬಂದಾಗ ಕಾಲು ಇದು ಕಲ್ಲಲ್ಲಿ ದೃಷ್ಟಿ ತೆಗಿತೀನಿ ಅಂದ್ಯಲ್ಲ, ನಿಜ. ಭಾಳ ಹುಷಾರಿರ್ಲಿಲ್ಲ ಹುಡುಗಿಗೆ. ಇವರು ಯಾವತ್ತೂ ಹೇಳ್ತಿದ್ದಾರೆ ದೃಷ್ಟಿ ತೆಗಿ ಅಂತೇಳಿ. ದೃಷ್ಟಿ ತೆಗ್ದೆ ಕೊನೆಗೆ ನಾನು. ನೀನೊಂದು ಕಲ್ಲಲ್ಲಿ ತೆಗಿ. ಅದೇ ಬಿಳಿಗಲ್ಲಕ್ಕೆ ಬತ್ತು. ಇದು ನಾನು ಇದ್ರಾಗೆ ಗಲ್ಟೆ 3 ಕಣ್ಣಿನ ಗಲ್ಟೆಲ್ಲಿ ತೆಗ್ದೆ. ನಂಗೆ ಬೆಂಕಿ ಎಲ್ಲ ಐತಿ. ನೀ ಅಂದಿದ್ದೆ ಬಿಳಿಗಲ್ಲ ತೆಗಿಬೇಕು ಅಂತ. ನನ್ನ ಹತ್ರ ಬೆಂಕಿ ಇಲ್ಲ. ಹಾಂ ಹಾಂ, ನೀಲಿನೇ ಕರ್ಕೊಬರ್ಬೇಕೆ ನಂಗಾರೆ. ಹಾಂ, ಅಲ್ಲ ರೋಡಾಗಿಂದ ತರಬೇಕು. ಹಾಂ, ಮತ್ತೆ ಹಂಗೆ ತರಂತಾಗ. ಹಲಸಿನ ಹಣ್ಣು ಒಯ್ಬೇಕಂತ ನೋಡು. ನಮಗೆ ಸಾಕ್ತಾಳೆ. ಅದು ಹಣ್ಣಾಗ್ಬಿಟ್ಟೈತೆ ಭಾಳ. ಅದು 2 ದಿನದ ಹಿಂದೆ ಕೊಯ್ಬೇಕಾಗಿತ್ತಂತ. ಇನ್ನೊಂದು 5 ಕೆಡಗಿಸ್ತೀನಿ ಅಂತಿತ್ತು. ನಾನು ಹಂಗಿರೋದಿಲ್ಲೇನಾ ಅಂದೆ. ಅದಕ್ಕೆ ಇಟ್ಟಿತ್ತಂತೆ, ಹಣ್ಣಾಗಿ ಹೋಗಿತ್ತದೇನು. 4 ಸೊಳ್ಳೆ ತಿಂದು ಬಿಟ್ಟೆ. ಅಲ್ಲೇ ಗೇರು ಬೀಜ ನೋಡ್ಕೆ ಬರೋಣ ಕೊನೆಗೆ. ಹಾಂ, ಯಾಕೆ ಈ ವರ್ಷ ಗೇರು ಬೀಜ ಆರ್ಸಂಗಾಗಿಲ್ಲಲ್ಲ ರೇಣುಕಾ? ಇಲ್ಲ. ಹಾಂ, ಅಯ್ಯೋ ದೇವ್ರೆ, ಎಲ್ಲ ಲಾಸ್ ಕಂಪ್ನಿಯಲ್ಲೇ ಈ ಸಲ. ಹೌದಾ? ಹೌದು, ನಾನು ಅಂದೆ ಅವತ್ತು ಅಮ್ಮ 100 ರೂಪಾಯಿ ಕೆಜಿ ಅಂತ. ನಿಮ್ಮನೆದೇನಾ? ಹಾಗೆಯೇ ಅವ್ರ ಮನೇಲಿ ಪೂಜೆ ಕೂಡ ಶುರುವಾಗಿತ್ತು. ನಾನು ನಮ್ಮ ಮನೆಯವ್ರ ಜೊತೆ ಹೋಗಿ ನಾನು ಹಾಗೆ ಬಂದೆ. ಅವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಜಪ ಮಾಡೋರು ಮಾಡ್ತಾಯಿದ್ರು. ಹಾಗೆ ಹೋಮಕ್ಕೆಲ್ಲ ರೆಡಿ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಮತ್ತು ನಾನು ಸ್ನಾನ ಬೇರೆ ಆಗಿರಲಿಲ್ಲಲ್ಲ, ಹಾಗಾಗಿ ನಾನು ಮನೆಗೆ ಮತ್ತೆ ಬಂದೆ. ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಪೂಜೆ ಕೂಡ ಶುರುವಾಗಿತ್ತು. ನಾನು ಸ್ವಲ್ಪ ಮಾತ್ರ ಹಾಗೆ ಕಟ್ಟಿಂದ ತೊಗೊಂಡೆ. ಹಾಗೆ ಹೋಮ ಕೂಡ ಇತ್ತು.
पुत्रलीकाराय नमः नमस्कारां समर्पयामि ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪೂಜೆ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.